ಚನ್ನಗಿರಿ ಅಸೆಂಬ್ಲಿ ಕ್ಷೇತ್ರದಲ್ಲಿ ಫ್ಲೆಕ್ಸ್ ಪಾಲಿಟಿಕ್ಸ್ ಶುರುವಾಗಿದೆ. ಎದುರಾಳಿಯ ಫ್ಲೆಕ್ಸ್ ಹರಿಸಿದ್ರ ಶಾಸಕ ಮಾಡಾಳ್. ಹೋಗಿ ಹರಿದು ಹಾಕಿ ಅಂದ್ರ ಮಾಡಾಳ್ ವಿರೂಪಾಕ್ಷಪ್ಪ. ಎಲ್ಲಾ ಫ್ಲೆಕ್ಸ್ ಹರಿತಿದೀವಿ ಅಂತ ಕಾರ್ಯಕರ್ತ ಹೇಳಿದಾನೆ. ಫ್ಲೆಕ್ಸ್ ಬ್ಯಾನರ್ ಹರಿದು ಹಾಕಿ ಅಂತ ವಿಡಿಯೋ ಕೂಡ ವೈರಲ್ ಆಗಿದೆ. ಏನ್ ಹೇಳಿದಾರಲ್ಲ ವಿಡಿಯೋ, ಆ ಒಂದು ಫ್ಲೆಕ್ಸ್ ಗಳನ್ನ ಹರಿದು ಹಾಕಿ ಅನ್ನುವಂತಹ ವಿಡಿಯೋ ಇದೀಗ ವೈರಲ್ ಆಗಿರುವಂತದ್ದು. ಎದುರಾಳಿ ಶಿವಕುಮಾರ್ ಫ್ಲೆಕ್ಸ್ ಹರಿಯೋದಕ್ಕೆ ಸೂಚನೆ ಕೊಟ್ರ ಮಾಡಾಳ್ ವಿರೂಪಾಕ್ಷಪ್ಪ ಅನ್ನುವಂತಹ ಪ್ರಶ್ನೆ ಉದ್ಭವಿಸಿದೆ. ಬಿಜೆಪಿ ಅಭ್ಯರ್ಥಿ ಶಿವಕುಮಾರ್ ಅವರ ಬ್ಯಾನರ್ ಫ್ಲೆಕ್ಸ್ ಕಿತ್ತು ಹಾಕೋದಕ್ಕೆ ಶಾಸಕ ಮಾಡಾಳು ವಿರೂಪಾಕ್ಷಪ್ಪ ಸೂಚನೆ ಕೊಟ್ರ. ನಿನ್ನೆ ಮಾಡಾಳು ಮಲ್ಲಿಕಾರ್ಜುನ ಬರೋ ವೇಳೆ ಶಿವಕುಮಾರ್ ಬ್ಯಾನರ್ ಕಿತ್ತು ಹಾಕಿದ್ರು ಅಭಿಮಾನಿಗಳು. ಯಾವ್ದು ಬಿಟ್ಟಿಲ್ಲ ನೋವಾಯ್ತಣ ಕಿತ್ತಾಕ್ಬಿಡು ಯಾವ್ದು ಬಿಟ್ಟಿಲ್ಲ ಕಿತ್ತಾಕ್ಬಿಡು ಯಾವ್ದು ಬಿಟ್ಟಿಲ್ಲ ಕಿತ್ತಾಕ್ಬಿಡು ಯಾವ್ದು ಬಿಟ್ಟಿಲ್ಲ ನೋವಾಯ್ತಣ ಕಿತ್ತಾಕ್ಬಿಡು ಯಾವ್ದು ಬಿಟ್ಟಿಲ್ಲ ಚನ್ನಗಿರಿಯಲ್ಲಿ ಫ್ಲೆಕ್ಸ್ ಹರಿದ ವಿಚಾರಕ್ಕೆ ಗಲಾಟೆ ನಡೆದಿದೆ. ಮಾಡಾಳ್ ಹಾಗೂ ಶಿವಕುಮಾರ್ ಬಣಗಳ ನಡುವೆ ಜಗಳ ನಡೆದಿದೆ. ಬಿಜೆಪಿಯ ಎರಡು ಬಣಗಳ ಮಧ್ಯೆ ಭಾರೀ ಕೂಗಾಟ ನಡೆಸಲಾಗಿದೆ. ಶಿವಕುಮಾರ್ ಪರ ಘೋಷಣೆ ಕೂಗ್ತಿದ್ದಾರೆ ಶಿವಕುಮಾರ್ ಅಭಿಮಾನಿಗಳು. ಮತ್ತೊಂದು ಕಡೆ ಮಾಡಾಳು ಪುತ್ರ ಮಲ್ಲಿಕಾರ್ಜುನ್ ಪರ ಘೋಷಣೆಯನ್ನ ಮೊಳಗಿಸಲಾಗ್ತಾ ಇದೆ. ಫ್ಲೆಕ್ಸ್ ಹರಿದ ವಿಚಾರಕ್ಕೆ ಸಂಭಾವ್ಯ ಅಭ್ಯರ್ಥಿ ಶಿವಕುಮಾರ್ ಇದೀಗ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಚನ್ನಗಿರಿಯ ಐಪಿ ಸರ್ಕಲ್ ಬಳಿ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಚನ್ನಗಿರಿಯಲ್ಲಿ ಫ್ಲೆಕ್ಸ್ ಹರಿದ ವಿಚಾರಕ್ಕೆ ಎರಡು ಬಣಗಳ ನಡುವೆ ಗಲಾಟೆ ನಡೆದಿದೆ. ಮಾಡಾಳ್ ಹಾಗೂ ಶಿವಕುಮಾರ್ ಬಣಗಳ ಮಧ್ಯೆ ಭಾರೀ ಕೂಗಾಟ ಜಗಳ ಕೂಡ ನಡೆದಿದೆ. ಶಿವಕುಮಾರ್ ಪರ ಘೋಷಣೆ ಕೂಗ್ತಿದ್ದಾರೆ ಅವರ ಪರ ಅಭಿಮಾನಿಗಳು. ಮತ್ತೊಂದು ಕಡೆ ಮಾಡಾಳು ಪುತ್ರ ಮಲ್ಲಿಕಾರ್ಜುನ್ ಪರ ಕೂಡ ಘೋಷಣೆ ಕೂಗ್ತಿದ್ದಾರೆ. ಚನ್ನಗಿರಿಯ ಐಬಿ ಸರ್ಕಲ್ ಬಳಿ ಪೊಲೀಸರನ್ನ ನಿಯೋಜಿಸಲಾಗಿದೆ. ಅವರು ನಿನ್ನೆ ಮಧ್ಯಾಹ್ನ ಬ್ಯಾನರ್ಗಳಲ್ಲಿ ಹರಿದಾಕಿದ್ದಾರೆ. ಇದು ಯಾರಿಗೂ ಕೂಡ ಶ್ರೇಯಸ್ ತರುವಂಥದ್ದಲ್ಲ. ಇದು ಒಳ್ಳೆ ವಿಚಾರ ಅಲ್ಲ. ಇದು ನಮ್ಮ ಪಾರ್ಟಿಯವರೇ ನಮ್ಮ ಜನಗಳೇ ನಮ್ಮ ಮೋದಿ ಇರೋವಂಥ ಬ್ಯಾನರ್ಗಳನ್ನೆಲ್ಲ ಹರಿದಾಕಿದ್ದಾರೆ. ಅದಾಗಬಾರ್ದು. ಮುಂದಿನಲ್ಲಿ ಅವ್ರು ಯಾರೇ ನಾವು ಎಷ್ಟೇ ಇದಿರ್ಬೋದು, ಆಕಾಂಕ್ಷಿಗಳು ತುಂಬ ಜನ ಇರ್ತಾರೆ. ಒಬ್ರಿಗೆ ಸೀಟ್ ಸಿಗುತ್ತೆ, ಅವರೆಲ್ಲರಿಗೂ ನಾವು ವರ್ಕ್ ಮಾಡಲೇಬೇಕು. ಬಣ ಬಡದಾಟ ಸ್ಟಾರ್ಟ್ ಆಗಿದೆ. ಇಲ್ಲ, ಇಲ್ಲಿ ಯಾವ ಬಣ ಬಡದಾಟನೂ ಇಲ್ಲ. ಇದೆಲ್ಲ ಟೆಂಪರರಿ ಅಷ್ಟೇ, ಟೆಂಪರರಿ. ಮತ್ತು ನಮ್ಮಲ್ಲಿ ಒಂದು ಪಕ್ಷ ಶಿಸ್ತಿದೆ, ಎಲ್ಲರೂ ಅದನ್ನು ಫಾಲೋ ಮಾಡ್ತಾರೆ. ಅವರು ನಿನ್ನೆ ಮಧ್ಯಾಹ್ನ ಬ್ಯಾನರ್ಗಳಲ್ಲಿ ಹರಿದಾಕಿದ್ದಾರೆ. ಇದು ಯಾರಿಗೂ ಕೂಡ ಶ್ರೇಯಸ್ ತರುವಂಥದ್ದಲ್ಲ. ಇದು ಒಳ್ಳೆ